ನಿರಂತರ ಸುದ್ದಿ. ಕರಾವಳಿ ಮತ್ತು ಮಲೆನಾಡು ಭಾಗಗಳನ್ನು ಒಳಗೊಂಡಂತಹ ಪಶ್ಚಿಮ ಘಟ್ಟದ ದಟ್ಟಾರಣ್ಯದಲ್ಲಿ ರೆಡ್ ಕಾರಿಡಾರನ್ನು ರೂಪಿಸಿಕೊಂಡಿದ್ದವರು ನಕ್ಸಲರು. ಸುಮಾರು 3 ದಶಕಗಳ ಇತಿಹಾಸ ಈ ನಕ್ಸಲಿಸಮ್ ಹೋರಾಟಕ್ಕೆ ಈ ಭಾಗದಲ್ಲಿ ಇದೆ. 1997ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ದಟ್ಟಾರಣ್ಯದಲ್ಲಿ ಶಸ್ತ್ರಾಸ್ತ್ರ ತರಬೇತಿ ಪಡೆಯುತ್ತಿದ್ದ ನಕ್ಸಲರು ಸಿಡಿಸಿದ ಗುಂಡಿಗೆ ಚೀರಮ್ಮ ಎಂಬ ಮಹಿಳೆಗೆ ಗಾಯವಾಗುವುದರೊಂದಿಗೆ ಈ ಚಳವಳಿ ಪಶ್ಚಿಮ ಘಟ್ಟಕ್ಕೆ ಬಂದಿದೆ ಎನ್ನುವಂಥ ಅರಿವು ಪೊಲೀಸರಿಗೆ ಬಂದಿತ್ತು. ಪಶ್ಚಿಮ ಬಂಗಾಳದಲ್ಲಿ ಹುಟ್ಟಿದಂತಹ ನಕ್ಸಲ್ ಚಳವಳಿ ತದನಂತರ ಅಕ್ಕಪಕ್ಕದ ರಾಜ್ಯಗಳನ್ನು ದಾಟಿ ಆಂಧ್ರ ಪ್ರದೇಶಕ್ಕೆ ಕಾಲಿಟ್ಟಿತ್ತು. ಅಲ್ಲಿಂದ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದಿತ್ತು. ಅಲ್ಲಿಂದ 3 ದಶಕಗಳ ಹಿಂದೆ ಪಶ್ಚಿಮ ಘಟ್ಟಕ್ಕೆ ಬಂದಿತ್ತು. ಅವರಿಗೆ ಆ ಪ್ರದೇಶಕ್ಕೆ ಬರಲಿಕ್ಕೆ ಅನುಕೂಲವಾದದ್ದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ 100 ಕುಟುಂಬಗಳು ಜೀವನ ನಿರ್ವಹಣೆ ಮಾಡುತ್ತಿದೆ. ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದಂತಹ ಜಾಗದಲ್ಲಿ ಕಾಡುತ್ಪತ್ತಿಗಳನ್ನೇ ನಂಬಿಕೊಂಡು ಅವರು ಜೀವನ ನಡೆಸ್ತಾ ಇದ್ದಾರೆ. ಅವರಲ್ಲಿ ಬಹುತೇಕರು ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ ಇತ್ಯಾದಿ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದವರು. ಅವರಿಗೆ ಕಾಡೇ ಆಧಾರ. ಇಂಥವರನ್ನು ಒಕ್ಕಲೆಬ್ಬಿಸುವಂತಹ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆಯನ್ನು ವಿರೋಧಿಸಿ ಅಲ್ಲಲ್ಲಿ ಸಭೆಗಳನ್ನು ಮಾಡುವ ಮೂಲಕ ನಕ್ಸಲ್ ಚಳವಳಿ ಆ ಪ್ರದೇಶಕ್ಕೆ ಬಂತು. ಪರಿಣಾಮವಾಗಿ ಅಲ್ಲಿನ ಕೆಲವರು ಆ ಚಳವಳಿಯತ್ತ ಆಕರ್ಷಿತರಾದರು. ಅವರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ರಾಯಚೂರು ಮೊದಲಾದ ಭಾಗಗಳಿಂದ, ಆಂಧ್ರದಿಂದ ಕೆಲವರು ಬಂದು ಉಳ್ಕೊಂಡರು. ಆ ಚಳವಳಿ ಹಿಂಸಾತ್ಮಕ ರೂಪವಾಗಿ ಪರಿವರ್ತನೆ ಆಗುತ್ತಿರುವಂತಹ ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡಿತ್ತು. ಅವರ ನಿಗ್ರಹಕ್ಕೆ ಪಣ ತೊಟ್ಟಿತ್ತು. ಪರಿಣಾಮವಾಗಿ ಆ್ಯಂಟಿ ನಕ್ಸಲ್ ಫೋರ್ಸ್ ಎನ್ನುವಂತಹ ಒಂದು ತಂಡ ರಚನೆಯಾಯಿತು. ಕಾರ್ಕಳದಲ್ಲಿ ಅದರ ಕೇಂದ್ರ ಸ್ಥಾನ ಇದೆ. ಮತ್ತೊಂದು ಸ್ಥಾನ ಆಗುಂಬೆ ಬಳಿ ಇದೆ. ಈ ಚಳವಳಿಯನ್ನು ಬಗ್ಗು ಬಡಿಲೇಬೇಕು ಅನ್ನುವ ರೀತಿಯಲ್ಲಿ ANFನವರು ಕಾರ್ಯಾಚರಣೆ ನಡೆಸುತ್ತಿದ್ದರು. ಪರಿಣಾಮವಾಗಿ ಕೆಲವು ನಕ್ಸಲರು ಪೊಲೀಸರ ಗುಂಡಿಗೆ ಆಹುತಿಯಾದರು. ದಕ್ಷಿಣ ಕನ್ನಡ ಜಿಲ್ಲೆಯ ಈದು ಎಂಬಲ್ಲಿ ಬಲ್ಲಿಟ್ಟು ರಾಮಪ್ಪ ಪೂಜಾರಿಯವರ ಮನೆಯಲ್ಲಿ ಆಶ್ರಯ ಪಡೆದಿದ್ದಂಥ ನಕ್ಸಲ್ ತಂಡದ ಮೇಲೆ ಅಂದಿನ ಉಡುಪಿ SP ಮುರುಗನ್ ಮತ್ತು ಅಲ್ಲಿನ DCIB ಇನ್ಸ್ಪೆಕ್ಟರ್ ಅಶೋಕನ್ ನೇತೃತ್ವದ ತಂಡ ದಾಳಿ ನಡೆಸಿತ್ತು. ಈ ಸಂದರ್ಭದಲ್ಲಿ ಹಾಜಿಬಾ ಮತ್ತು ಪಾರ್ವತಿ ಹತರಾಗಿದ್ದರು. ಯಶೋಧ ಗಂಭೀರವಾಗಿ ಗಾಯಗೊಂಡಿದ್ದಳು. ಇತರ 3 ಪರಾರಿಯಾಗಿದ್ದರು. ಇದು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ತದನಂತರವೂ ಪೊಲೀಸರು ನಕ್ಸಲರ ವಿರುದ್ಧ ಕಾರ್ಯಾಚರಣೆ ನಡೆಸಿದ್ದು ಅಜಿತ್ ಕುಸುಬಿ ಇರ್ಬೋದು, ಯಲ್ಲಪ್ಪ ಇರ್ಬೋದು, ಇತರರು ಪೊಲೀಸರ ಗುಂಡಿಗೆ ಬಲಿಯಾಗಿದ್ದರು. ಆದರೂ ನಕ್ಸಲ್ ಚಟುವಟಿಕೆಗಳು ನಿಯಂತ್ರಣಕ್ಕೆ ಬಂದಿರಲಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಅತ್ಯಂತ ಬುದ್ಧಿವಂತನಾದಂತಹ ಬಲಿಷ್ಠ ಯುವಕನ ನೇತೃತ್ವ ಇತ್ತು. ಆತ ಮೈಸೂರು ಮೂಲದ ಸಾಕೇತ್ ರಾಜನ್. ಯಾವಾಗ ಸಾಕೇತ್ ರಾಜನನ್ನು ಎನ್ಕೌಂಟ್ರ್ ಮಾಡಿ ANFನವರು ಮುಗಿಸಿದ್ರು, ಆಗ ಆ ಜವಾಬ್ದಾರಿ ವಿಕ್ರಮ್ ಗೌಡನ ಮೇಲೆ ಬಂತು. ಹೆಬ್ರಿ ಸಮೀಪದ ಕಬ್ಬಿನಾಲೆಯ ವಿಕ್ರಮ್ ಗೌಡ ಅನಿವಾರ್ಯ ಕಾರಣಗಳಿಂದ ನಕ್ಸಲ್ ತಂಡಕ್ಕೆ ಸೇರಿಕೊಂಡಿದ್ದ. ಆತ ಸಾಕೇತ್ ರಾಜನ್ನ ಎನ್ಕೌಂಟರ್ ಬಳಿಕ ಆ ನಕ್ಸಲ್ ತಂಡಕ್ಕೆ ನಾಯಕನಾಗಿದ್ದ. ಕೇವಲ 1 ತಿಂಗಳ ಹಿಂದೆ ವಿಕ್ರಮ್ ಗೌಡ ಕಬ್ಬಿನಾಲೆಯ ಮನೆಯೊಂದಕ್ಕೆ ಬರುತ್ತಿದ್ದನೆನ್ನುವ ಮಾಹಿತಿಯ ಆಧಾರದಲ್ಲಿ ANFನವರು ದಾಳಿ ನಡೆಸಿದರು. ಆತನನ್ನು ಎನ್ಕೌಂಟ್ರಲ್ಲಿ ಮುಗಿಸಿದರು. ಅಲ್ಲಿಗೆ ನಕ್ಸಲ್ ತಂಡಕ್ಕೆ ನಾಯಕನಿಲ್ಲದಂಥ ಪರಿಸ್ಥಿತಿ ಬಂತು. ಕಳಸ ಮೂಲದ ಮುಂಡಗಾರು ಲತಾ ಈ ತಂಡದ ನಾಯಕಿ ಆಗಿದ್ದಾಳೆ ಎನ್ನುವಂಥ ಮಾಹಿತಿಗಳು ಇತ್ತು. ಆದರೆ ಇಡೀ ನಕ್ಸಲ್ ತಂಡ ಒಂದು ರೀತಿಯಲ್ಲಿ ಬಸವಳಿದು
ಹೋಗಿತ್ತು. ಇದೇ ಸಂದರ್ಭದಲ್ಲಿ ಶಾಂತಿಗಾಗಿ ನಾಗರಿಕ ವೇದಿಕೆ ಮತ್ತು ಸರ್ಕಾರವೇ ರೂಪಿಸಿದಂತಹ ತಂಡದ ಸದಸ್ಯರು ನಕ್ಸಲರೊಂದಿಗೆ ಸಂಪರ್ಕ ಸಾಧಿಸಿ ಅವರನ್ನು ಮುಖ್ಯವಾಹಿನಿಗೆ ಕರೆತರುವಂಥ ಪ್ರಯತ್ನ ಮಾಡಿದ್ದಾರೆ. ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರ ಎದುರಲ್ಲಿ ಶರಣಾಗತರಾಗಿದ್ದಾರೆ. ಕೇವಲ 6 ಮಂದಿ ಶರಣಾಗತರಾಗಿದ್ದಾರೆ. ಮುಂಡಗಾರು, ಲತಾ, ಸುಂದರಿ, ಜಯಣ್ಣ, ವನಜಾಕ್ಷಿ, ಕೆ ವಸಂತ, ಜಿಶಾರಾಣಿ ಇವರ ಮೇಲೆ ಹಲವಾರು ಕ್ರಿಮಿನಲ್ ಮೊಕದ್ದಮೆಗಳಿವೆ. ಮುಂಡಗಾರು ಲತನ ವಿರುದ್ಧವೇ 56 ಪ್ರಕರಣಗಳಿವೆ. ಕೇವಲ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ 39 ಪ್ರಕರಣ ಆಕೆಯ ವಿರುದ್ಧ ದಾಖಲಾಗಿದೆ. ಇತರರ ಮೇಲೂ ಹಲವಾರು ಪ್ರಕರಣಗಳಿವೆ. ಇಷ್ಟೆಲ್ಲ ಪ್ರಕರಣಗಳನ್ನು ಇಟ್ಟುಕೊಂಡು ಅವರು ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರ ಎದುರಲ್ಲಿ ಶರಣಾಗತರಾಗಿದ್ದಾರೆ. ಇನ್ನು ಮುಂದಿನ ಕಾನೂನು ಪ್ರಕ್ರಿಯೆಗೆ ಅವರು ಒಳಪಡಬೇಕಾಗುತ್ತದೆ. ಆರಂಭದಲ್ಲಿ ಈ 6 ಮಂದಿ ನಕ್ಸಲೀಯರು ಚಿಕ್ಕಮಗಳೂರಿನಲ್ಲಿ ಪೊಲೀಸರಿಗೆ ಶರಣಾಗುತ್ತಾರೆ ಎನ್ನುವಂಥ ಮಾಹಿತಿಗಳು ಇತ್ತು. ಆದರೆ ಅಂತಿಮ ಕ್ಷಣದಲ್ಲಿ ಶರಣಾಗತಿಯ ದಾರಿ ಬದಲಾಯಿತು. ಅವರನ್ನು ಪೊಲೀಸ್ ವ್ಯಾನ್ನಲ್ಲಿ ಬಾಳೆಹೊನ್ನೂರಿನಿಂದ ಬೆಂಗಳೂರಿಗೆ ಕರೆದೊಯ್ಯಲಾಗಿತ್ತು. ಅಲ್ಲಿ ಅವರು ಶರಣಾಗತರಾಗಿದ್ದಾರೆ. ಜಯಪುರ ಪೊಲೀಸ್ ಠಾಣೆಯಲ್ಲಿ ಅವರ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸರೆಂಡರ್ ಮಾಡಲಾಗಿತ್ತು. ಅದರಿಂದಾಗೂ ನಿಶಸ್ತ್ರೀಕರರಾಗಿ ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಅಲ್ಲಿ ಶರಣಾಗತರಾಗಿದ್ದಾರೆ. ಇನ್ನು ಮುಂದೆ ಪಶ್ಚಿಮ ಘಟ್ಟದಲ್ಲಿ ನಕ್ಸಲ್ ಭೀತಿ ದೂರ ಆದಂತಾಗಿದೆ. ಒಂದು ರೀತಿಯಲ್ಲಿ ನಕ್ಸಲರು ಸರಕಾರದ ಮುಂದೆ ಮಂಡಿ ಊರಿದರೋ ಅಥವಾ ಸರಕಾರವೇ ನಕ್ಸಲರ ಎದುರು ಮಂಡಿ ಊರಿತ ಎನ್ನುವಂಥ ಪ್ರಶ್ನೆ ಮೂಡ್ತದೆ. ಯಾಕಂತ ಹೇಳಿದರೆ ನಕ್ಸಲರನ್ನು ಯಾವುದಾದರೂ ರೀತಿಯಲ್ಲಿ ಸೆದೆ ಬಡಿಯಲೇಬೇಕು ಅಂತ ಹೇಳಿ ಸುಮಾರು 400ರಿಂದ 500 ಮಂದಿ ಸಿಬ್ಬಂದಿಗಳನ್ನು ನಿಯೋಜಿಸಿ ANF ತಂಡವನ್ನು ರಚಿಸಲಾಗಿತ್ತು. ಬೇರೆ ಬೇರೆ ಕಡೆಗಳಲ್ಲಿ ಅವುಗಳ ಕ್ಯಾಂಪು ಇತ್ತು. ಅವರು ನಿರಂತರವಾಗಿ ದಟ್ಟಾರಣ್ಯದಲ್ಲಿ ಕೂಂಬಿಂಗ್ ನಡೆಸ್ತಿದ್ದರು. ಅವರ ಮಾಹಿತಿಗಾಗಿ ತಡಕಾಡುತ್ತಿದ್ದರು. ಆದರೆ ಸ್ಥಳೀಯರು ಯಾರು ಈ ತಂಡಕ್ಕೆ ಮಾಹಿತಿಗಳನ್ನು ನೀಡದೇ ಇದ್ದುದರಿಂದ ಕಾರ್ಯಾಚರಣೆಗೆ ತೊಡಕು ಉಂಟಾಗುತ್ತಿತ್ತು. ಆದರೆ ಕೆಲವು ತಿಂಗಳ ಹಿಂದೆ ಸಿಕ್ಕಿದಂತಹ ಸಣ್ಣ ಮಾಹಿತಿಯ ಒಂದೊಂದರ ಎಳೆಯನ್ನು ಹಿಡಿದುಕೊಂಡು ಹೋದಂತಹ ANF ತಂಡ ಪರಿಣಾಮಕಾರಿಯಾಗಿ ಕಾರ್ಯಾಚರಣೆ ನಡೆಸಿ ವಿಕ್ರಮ್ ಗೌಡನನ್ನು ಕಬ್ಬಿನಾಲೆಯ ಮನೆಯೊಂದರಲ್ಲಿ ಎನ್ಕೌಂಟರ್ ಮಾಡಿತ್ತು. ಆದರೆ ಅವನೊಟ್ಟಿಗಿದ್ದ 3 ಮಂದಿ ತಪ್ಪಿಸಿಕೊಂಡಿದ್ದರು ಎನ್ನುವುದು ಆ ಸಂದರ್ಭದಲ್ಲಿ ಬಂದಿದ್ದಂಥ ಮಾಹಿತಿ. ಅವರು ಯಾರು, ಏನು, ಅವರ ಇರುವೇನು ಎನ್ನುವಂಥ ಗೊತ್ತಿರಲಿಲ್ಲ. ತದನಂತರವೂ ಪೊಲೀಸರು ನಿರಂತರ ಕೂಂಬಿಂಗ್ ಕಾರ್ಯಾಚರಣೆ ನಡೆಸುತ್ತಿದ್ದಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿದಂಥೊಂದು ಹೇಳಿಕೆ ನಕ್ಸಲರ ತಂಡದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿತು. ನಕ್ಸಲರು ಹಿಂಸೆಯನ್ನು ತೊರೆದು ಮುಖ್ಯವಾಹಿನಿಗೆ ಬರುವುದಿದ್ದರೆ ಅವರಿಗೆ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸ್ತದೆ ಅಂತ ಹೇಳಿದರು. ಅದಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ದನಿಗುಡಿಸಿದರು. ನಕ್ಸಲರನ್ನು ನಮಗೆ ಸೆದೆಬಡಿಲಿಕ್ಕೆ ಆಗುವುದಿಲ್ಲ ಎನ್ನುವುದನ್ನು ಸರ್ಕಾರವೇ ಈ ಮೂಲಕ ಒಪ್ಪಿಕೊಂಡಂತಾಗಿತ್ತು. ಆದ ಕಾರಣವಾಗಿ ಸರ್ಕಾರ ನಕ್ಸಲರ ಮುಂದೆ ತಲೆ ಬಾಗಿತು, ಮಂಡಿ ಯೂರಿತು ಎಂದು ವ್ಯಾಖ್ಯಾನಿಸಲಾಗುತ್ತಿದೆ. ಆದರೆ ವಾಸ್ತವ ಅದಲ್ಲ. ನಕ್ಸಲರು ಯಾವುದಾದರೂ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೋರಾಟವನ್ನು ನಡೆಸಿದರು. ಅವರ ಹೋರಾಟದ ದಾರಿ ಸರಿ ಇಲ್ಲದೆ ಇರಬಹುದು. ಆದರೆ ಹೋರಾಟಕ್ಕೊಂದು ಅರ್ಥ ಇತ್ತು, ಒಂದು ಆದರ್ಶ ಇತ್ತು. ಅವರು ಹೋರಾಟ ಮಾಡುತ್ತಿದ್ದದ್ದು ಸ್ವಯಂ ವಿಚಾರಕ್ಕೆ ಅಲ್ಲ, ಬದಲಾಗಿ ಸಾರ್ವಜನಿಕ ವಿಚಾರಕ್ಕೆ.
ಎಲ್ಲೆಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸಿಲ್ಲವೋ ಆ ಪರಿಸರದಲ್ಲಿ ಅದರ ಬೆಂಬಲವಾಗಿ ಅವರು ಹೋರಾಟವನ್ನು ಸಂಘಟಿಸಿದರು. ಸಾಮಾನ್ಯವಾಗಿ ಇದು ಕಮ್ಯುನಿಸ್ಟ್ ಪ್ರೇರಿತ ಒಂದು ಸಂಘಟನೆ, ಎಡಪಂಥೀಯ ಧೋರಣೆ ಇರುವಂಥದ್ದು. ಅವರು ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಿದ್ದದ್ದು ಭೂಮಾಲೀಕರ ಮೇಲೆ. ಭೂ ಸುಧಾರಣೆ ಕಾಯ್ದೆ ಜಾರಿಯಾದ ನಂತರ ಭೂಮಾಲೀಕರ ಸಂಖ್ಯೆ ಕಡಿಮೆಯಾಗಿದ್ದರೂ ಸಹ ಆಯಾ ಗ್ರಾಮದಲ್ಲಿ ಕೆಲವರು ತಮ್ಮ ತಮ್ಮ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಅಂಥವರನ್ನು ಬೆದರಿಸಿ ಕೂಲಿ ಮಾಡುವವರಿಗೆ ನ್ಯಾಯಯುತವಾದ ಕೂಲಿ ಕೊಡಿಸುವಂತಹ, ಕೆಲವೊಂದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತಹ ಕಾರ್ಯಗಳನ್ನು ಈ ಸಂಘಟನೆಗಳು ಮಾಡ್ತಾಯಿದ್ದವು. ಆದರೆ ಅದಕ್ಕೆ ಅವರು ಕಂಡುಕೊಂಡ ದಾರಿ ಮಾತ್ರ ಹಿಂಸಾತ್ಮಕ ಪ್ರವೃತ್ತಿಯದ್ದು. ಹೆಗಲಲ್ಲೊಂದು ಕೋವಿ ಹಾಕಿಕೊಂಡು ಅಂಗಳದ ಎದುರು ನಿಂತರೆ ಯಾವುದೇ ವ್ಯಕ್ತಿಯ ಎದೆಯಲ್ಲಿ ಬಡಿತ ಏರುಪೇರು ಆಗುತ್ತದೆ. ಅವರು ಹೇಳಿದ್ದನ್ನು ಆತ ಕೇಳಲೇಬೇಕು, ಇಲ್ಲ ಇದ್ದರೆ ಗುಂಡಿನ ಭಯ ಇದ್ದೇ ಇರ್ತದೆ. ಇದು ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾದದ್ದು. ಆದ್ದರಿಂದ ಸರ್ಕಾರ ಈ ವ್ಯವಸ್ಥೆಯನ್ನು ಹದ್ದುಬಸ್ತಿನಲ್ಲಿಡಲು ಅಥವಾ ಮೂಲೋತ್ಪಾಟನೆ ಮಾಡಲು ಪೊಲೀಸ್ ಬಲವನ್ನು ಉಪಯೋಗ ಮಾಡುತ್ತಿತ್ತು. ಪೊಲೀಸರು ತಮಗೆ ಎದುರಾಗುವಂತಹ ನಕ್ಸಲರನ್ನು ಹೊಡೆದು ಹಾಕಿ ಕೇಕೆ ಹಾಕುತ್ತಿದ್ದರು. ನಕ್ಸಲರ ಕೋಪ ಮತ್ತಷ್ಟು ಜಾಸ್ತಿ ಆಗ್ತಿತ್ತು. ನಕ್ಸಲರು ಆಗಿಂದಾಗೆ ಕೆಲವೊಂದು ಚಿಕ್ಕ ಪುಟ್ಟ ಘಟನೆಗಳನ್ನು ಸೃಷ್ಟಿಸಿ ತಮ್ಮ ಇರುವಿಕೆಯನ್ನು ತೋರಿಸಿಕೊಳ್ತಾಯಿದ್ದರು. ಅರಣ್ಯ ಇಲಾಖೆಯ ಚೆಕ್ ಪೋಸ್ಟನ್ನು ಧ್ವಂಸ ಮಾಡುವುದು, ಯಾವುದಾದರೂ ಸರಕಾರಿ ಬಸ್ಸಿಗೆ ಕಲ್ಲು ಹೊಡೆಯುವುದು, ಯಾವುದಾದರೂ ಸರಕಾರಿ ವ್ಯವಸ್ಥೆಯ ಕಟ್ಟಡಗಳಿಗೆ ಹೋಗಿ ಪೋಸ್ಟರ್ ಹಚ್ಚುವುದು, ಇಂಥ ರೀತಿಯ ಒಂದು ಸಾರ್ವಜನಿಕರನ್ನು ಬೆದರಿಸುವಂತಹ ಮತ್ತು ಎಚ್ಚರಗೊಳಿಸುವಂತಹ ಕೆಲಸವನ್ನು ನಕ್ಸಲರು ಮಾಡ್ತಿದ್ದರು. ಪೊಲೀಸರು ಈ ಬಗ್ಗೆ ಕೇಸು ದಾಖಲಿಸಿಕೊಂಡಿದ್ದರು. ಆದ್ದರಿಂದ ಒಬ್ಬೊಬ್ಬರ ಮೇಲೆ 40-50 ಕೇಸುಗಳು ದಾಖಲಾಗಿರುವುದು ಈ ರೀತಿಯಾಗಿ. ಪೊಲೀಸರಿಗೆ ಯಾರು ಹಚ್ಚಿದ್ದಾರೆ ಎನ್ನುವ ಮಾಹಿತಿಗಳು ಇರುವುದಿಲ್ಲ. ಆದರೆ ಇಂಥವರೇ ಹಚ್ಚಿರಬೇಕು ಎನ್ನುವ ಭಾವನೆಯಲ್ಲಿ ಅವರು ಅಂಥವರ ಹೆಸರು ಹಾಕಿ ಕೇಸು ದಾಖಲಿಸಿಕೊಂಡಿದ್ದಾರೆ. ಈಗ ಮುಂಡಗಾರಲತನ ಮೇಲೆ ಇರುವಂಥ ಕೇಸುಗಳಲ್ಲಿ ಬಹುತೇಕ ಕೇಸುಗಳು ಇಂತಹದ್ದೇ ಇರುವುದು. ಯಾಕಂದರೆ ಇದರಲ್ಲಿ ಒಂದು ವೇಳೆ ಪ್ರೂವ್ ಆಗಿ ಶಿಕ್ಷೆ ಆದರೂ ಸಹ 6 ತಿಂಗಳಿಗಿಂತ 3 ವರ್ಷದ ಒಳಗಿನ ಶಿಕ್ಷೆ ಆಗುವಂಥದ್ದು ಮತ್ತು ಬೇಲೇಬಲ್ ಒಫೆನ್ಸ್ಗಳು. ಆದ್ದರಿಂದ ಇದರಲ್ಲಿ ಕಾನೂನಿನ ಪ್ರಕ್ರಿಯೆಯಲ್ಲಿ ದೊಡ್ಡ ಮಟ್ಟದ ತೊಡಕು ಉಂಟಾಗುವುದಿಲ್ಲ. ಈಗ ಸರಕಾರದ ಮುಂದೆ ಶರಣಾಗಿರುವಂಥ 6 ಆರೋಪಿಗಳ ಮೇಲೆಯೂ ಇರುವಂತಹ ಆರೋಪಗಳು ಸಾರ್ವಜನಿಕವಾಗಿ ಬೆದರಿಸ್ತಾ ಇದ್ದರು, ಅಕ್ರಮವಾಗಿ ಶಸ್ತ್ರಾಸ್ತ್ರವನ್ನು ಕೊಂಡೋಗಿ ಹೆದರಿಕೆ ಹುಟ್ಟಿಸ್ತಾ ಇದ್ದರು, ಸಾರ್ವಜನಿಕ ಸ್ವತ್ತುಗಳನ್ನು ಹಾನಿ ಮಾಡಿದ್ದರು, ಸಾರ್ವಜನಿಕರಿಗೆ ಜೀವ ಭಯ ಉಂಟು ಮಾಡುತ್ತಿದ್ದರು ಎನ್ನುವಂಥ ಆರೋಪಗಳ ಮೇಲೆ ಅವರ ಮೇಲೆ ಕೇಸು ದಾಖಲಾಗಿದೆ. ಆದ್ದರಿಂದ ಇಂತಹ ಆರೋಪಗಳನ್ನು ತನಿಖೆ ನಡೆಸಿ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಬೇಕು, ನ್ಯಾಯಾಲಯ ಅವರನ್ನು ವಿಚಾರಣೆ ಮಾಡಿಸಬೇಕು. ಈ ಹಿಂದೆ ಅಂದರೆ ಸುಮಾರು 8 ವರ್ಷಗಳ ಹಿಂದೆ ಒಂದು ತಂಡ ಇದೇ ರೀತಿಯಾಗಿ ಶರಣಾಗತಿಯಾಗಿತ್ತು. ಅದರಲ್ಲಿ ಈದು ಎನ್ಕೌಂಟರ್ನಲ್ಲಿ ಬದುಕುಳಿದಿದ್ದ ಯಶೋದಳು ಒಬ್ಬಳು, ಜುಲ್ಫಿಕಾರ್ ಇರ್ಬೋದು, ಸಿರಿಮನೆ ನಾಗರಾಜ್ ಇರ್ಬೋದು, ಇತರ ಕೆಲವರು ಆ ಸಂದರ್ಭದಲ್ಲಿ ಸರೆಂಡರ್ ಆದವರು. ಅವರು ಸುಮಾರು 2-3 ವರ್ಷಗಳ ಕಾಲ ಜೈಲಲ್ಲಿದ್ದು ಅವರ ಮೇಲಿದ್ದ ಎಲ್ಲ ಕೇಸುಗಳನ್ನು ಮುಗಿಸಿಕೊಂಡು ಮುಖ್ಯವಾಹಿನಿಗೆ ಬಂದಿದ್ದಾರೆ. ವಿಕ್ರಮಗೌಡ ಹತ್ಯೆಯ ಬಳಿಕ ಕಾಡಲ್ಲಿ ಉಳಿದಿರುವಂಥ 6 ಮಂದಿಯನ್ನು ಸಹ ಮುಖ್ಯವಾಹಿನಿಗೆ ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದವಳೇ ಯಶೋಧ. ಆಕೆ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಮತ್ತು ನಾಗರಿಕ ವೇದಿಕೆಯೊಂದಿಗೆ ಸಂಪರ್ಕ ಸಾಧಿಸಿ, ಕಾಡಿನಲ್ಲಿದ್ದವರೊಂದಿಗೂ ಸಂಪರ್ಕ ಸಾಧಿಸಿ ಒಂದು ಮೀಟಿಂಗ್ ಮಾಡಿ ಈ ಶರಣಾರ್ಥಿಗೆ ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ದಳು. ಆದ್ದರಿಂದ ಎಲ್ಲರೂ
ಎನಿಸಿದ್ದು ಅವರು ಎಲ್ಲರೂ ಚಿಕ್ಕಮಗಳೂರಲ್ಲಿ ಶರಣಾಗತಿ ಆಗ್ತಾ ಇರ್ತಾರೆ. ಯಾಕಂದರೆ ಮುಂಡಗಾರು ಲತನ ಮೇಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 56 ಪ್ರಕರಣಗಳು ದಾಖಲಾಗಿವೆ. ಆದ್ದರಿಂದ ಚಿಕ್ಕಮಗಳೂರಿನಲ್ಲಿ ಅವರು ಶರಣಾಗತಿ ಆಗ್ತಾರೆ ಮತ್ತು ಅಲ್ಲಿಂದ ಜೈಲಿಗೆ ಹೋಗ್ತಾರೆ. ಮತ್ತು ಪೊಲೀಸರು ಅವರನ್ನು ಕಸ್ಟಡಿ ಪಡ್ಕೊಂಡು ಎಲ್ಲ ಕೇಸುಗಳ ತನಿಖೆ ನಡೆಸಿ ಆರೋಪ ಪಟ್ಟಿ ಸಲ್ಲಿಸ್ತಾರೆ. ಮತ್ತು ಅದಕ್ಕೆ ಬೇಕಾಗಿ ಒಂದೇ ನ್ಯಾಯಾಲಯದಲ್ಲಿ ಅವರ ತನಿಖೆ ನಡೆಸಬೇಕು. ಅದರ ಮೇಲೆ ಸರ್ಕಾರಕ್ಕೆ ಒತ್ತಡ ತರಬೇಕು. ಈ ಎಲ್ಲ ಕಾನೂನು ಪ್ರಕ್ರಿಯೆಗಳೇನಿದೆ ಅದನ್ನೆಲ್ಲವನ್ನು ಮಾತಾಡಿಕೊಂಡೇ ಅವರು ಇದೀಗ ಶರಣಾಗತಿ ಆಗಿದ್ದಾರೆ. ಇದಕ್ಕೆ ವಿರೋಧವೂ ಇದೆ. ಬಲಪಂಥೀಯ ಸಂಘಟನೆಗಳು ಇದನ್ನು ವಿರೋಧ ಮಾಡ್ತವೆ. ಯಾಕಂತ ಹೇಳಿದರೆ ಸಾರ್ವಜನಿಕರಿಗೆ ಬೆದರಿಕೆ ಒಡ್ಡುವಂತಹ, ರಾಷ್ಟ್ರದ ಸಮಗ್ರತೆಗೆ ಅಪಾಯವನ್ನು ಒಡ್ಡುವಂತಹ ನಕ್ಸಲ್ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಸಾಧಿಸಲು ಸಾಧ್ಯವಾಗದೆ ಸರ್ಕಾರ ನಕ್ಸಲರ ಎದುರು ಮಂಡಿ ಊರಿದೆ. ಅವರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿ ಅವರ ಪುನರ್ವಸತಿಗೆ ವ್ಯವಸ್ಥೆ ಕಲ್ಪಿಸುವುದು ಅದು ಪ್ರಜಾಪ್ರಭುತ್ವ ದೃಷ್ಟಿಯಲ್ಲಿ ಅಪಾಯಕಾರಿ. ಕಾಡಲ್ಲಿದ್ದ ನಕ್ಸಲರನ್ನು ನಾಡಿಗೆ ತಂದು ನಗರ ನಕ್ಸಲರಾಗಿ ಮಾಡುವಂಥ ಪ್ರಯತ್ನ ನಡೀತಿದೆ ಅಂತೇಳಿ ಬಲಪಂಥೀಯರ ಆರೋಪ. ಒಂದು ದೃಷ್ಟಿಕೋನದಲ್ಲಿ ಅದು ಸರಿಯೂ ಇರ್ಬೋದು, ಆದರೆ ಮತ್ತೊಂದು ದೃಷ್ಟಿಕೋನದಲ್ಲಿ ಅದು ತಪ್ಪು. ಯಾಕಂತ ಹೇಳಿದರೆ ಈಗ ಶರಣಾಗತಿಯಾಗುವವರು ಮತ್ತು ಈ ಚಳವಳಿಯಲ್ಲಿ ಈಗ ಇರುವವರು ಮತ್ತು ಈ ಹಿಂದೆ ಗತಿಸಿ ಹೋದವರು ಯಾರೂ ಸಹ ಹುಟ್ಟಿನಿಂದ ಹಿಂಸಾ ಪ್ರವೃತ್ತಿಯವರಲ್ಲ. ಸರ್ಕಾರಿ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದು ಅವರು ಅನಿವಾರ್ಯವಾಗಿ ಹಿಂಸೆಯ ಮಾರ್ಗವನ್ನು ಕಂಡುಕೊಂಡವರು. ಅವರಿಗೆ ಕೆಲವೊಂದು ಸಪೋರ್ಟ್ಗಳು ಸಿಗ್ತವು, ಅವರಿಗೆ ಶಾಸಕ ಸರಬರಾಜು ಆಯಿತು. ಇದನ್ನು ಬಳಸಿಕೊಂಡು ಅವರು ನಾಗರಿಕ ಸಮಾಜವನ್ನು ಬೆದರಿಸುವಂಥ ಮಟ್ಟಕ್ಕೆ ಬೆಳೆದು ನಿಂತರು. ಕಾಡೇ ಅವರ ಆವಾಸ ಸ್ಥಾನ ಆಗಿರಲಿಲ್ಲ. ವಾಸ್ತವವಾಗಿ ಅವರು ಕಾಡನ್ನು ಬಿಟ್ಟು ಹೊರಗೆ ಬಂದು ಓಡಾಡಿಕೊಂಡ ನಿದರ್ಶನಗಳೂ ಇವೆ. ಆದರೆ ಪೊಲೀಸರಿಗೆ ಅವರನ್ನು ಗುರುತು ಹಿಡಿಯಲು ಆಗಲಿಲ್ಲ. ಯಾರು ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ, ಎಲ್ಲರೂ ಬಡವರ್ಗದ ಕುಟುಂಬದಿಂದ ಬಂದವರು. ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸ ಕಲಿತವರು ಇದ್ದರು, ಉನ್ನತ ವಿದ್ಯಾಭ್ಯಾಸ ಕಲಿತವರು ಇದ್ದರು. ಸಾಕೇತ್ ರಾಜನ್ ಅಂತವರು ಉನ್ನತ ವಿದ್ಯಾಭ್ಯಾಸ ಕಲಿತವರು. ಅದೇ ವಿಕ್ರಮಗೌಡ ಕೇವಲ 4ನೇ ಕ್ಲಾಸ 5ನೇ ಕ್ಲಾಸ ಏನೋ ಕಲಿತವನು. ಅದರಿಂದಾಗಿ ಎರಡೂ ಕಡೆಯಲ್ಲಿ ನಕ್ಸಲರು ಒಂದು ಮಿಳಿತ ಆಗಿ ಹೋಗಿದ್ದರು. ಇಂತಹ ಪರಿಸ್ಥಿತಿಯಲ್ಲಿ ಈಗ ಅವರು ಸರೆಂಡರ್ ಆಗಿದ್ದಾರೆ. ಇದು ಕಾನೂನಿನ ದೃಷ್ಟಿಯಲ್ಲಿ ಸರಿ ಇರ್ಬೋದು, ಆದರೆ ಅವರು ಸರೆಂಡರ್ ಆಗಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರಿಗೆ ಕಾನೂನು ಯಾವುದೇ ರೀತಿಯ ರಿಯಾಯಿತಿ ತೋರಿಸುವುದಿಲ್ಲ. ಬದಲಾಗಿ ನ್ಯಾಯ ವ್ಯವಸ್ಥೆಯಲ್ಲಿ ಯಾವ ಎಲ್ಲ ಪ್ರಕ್ರಿಯೆಗಳಿವೆ ಅದೆಲ್ಲವೂ ನಡೀಬೇಕು. ಆದರೆ ಅವರ ಮೇಲೆ ಇರುವ ಪ್ರತಿಯೊಂದು ಪ್ರಕರಣಕ್ಕೂ ಪ್ರತ್ಯೇಕವಾದ ಆರೋಪ ಪಟ್ಟಿಯನ್ನು ಪೊಲೀಸರು ಸಲ್ಲಿಸಬೇಕಾಗತ್ತೆ. ಅದನ್ನು ಗಮನಿಸಿ ನ್ಯಾಯಾಲಯ ಅವರ ಮೇಲೆ ಟ್ರಯಲ್ ಫಿಕ್ಸ್ ಮಾಡ್ಬೋದು. ಪ್ರತಿ ಪ್ರಕರಣವನ್ನು ಟ್ರಯಲ್ ಮಾಡಿಯೇ ಮುಗಿಸಬೇಕು. ಆದರೆ ಅವರಿಗೆ ಜಾಮೀನು ಸಿಗ್ಬೋದಾ ಎನ್ನುವಂಥ ಅಂಶಗಳಿವೆ. ಆದರೆ ಬಹುತೇಕ ಪ್ರಕರಣಗಳಲ್ಲಿ ಅವರಿಗೆ ಜಾಮೀನು ಸಿಗುತ್ತೆ. ಅವರು ಜಾಮೀನು ಸಿಗದಂಥ ಪ್ರಕರಣಗಳು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ, ಆದರೂ ಸೆಷನ್ಸ್ ಕೋರ್ಟಲ್ಲಿ ಅವರಿಗೆ ಜಾಮೀನು ಸಿಗುತ್ತೆ. ಈಗ ಸರ್ಕಾರವೇ ಮುಂದೆ ನಿಂತು ಅವರನ್ನು ಶರಣಾಗತಿಗೆ ಒಪ್ಪಿಸಿದ್ದರಿಂದ ಸರ್ಕಾರವೇ ಅವರಿಗೆ ವಕೀಲರನ್ನು ನೇಮಿಸುವಂಥ ಸಾಧ್ಯತೆಗಳು ಇವೆ. ಈ ಹಿಂದೆ ಸಹ ಶರಣಾಗತಿಯಾದವರಿಗೆ ಸರ್ಕಾರ ವಕೀಲರನ್ನು ನೇಮಿಸದಿದ್ದರೂ ಸಹ ಅವರ ಬಗ್ಗೆ ಸಹಾನುಭೂತಿ ಇರುವವರು ಅವರಿಗೆ ವಕೀಲರನ್ನು ನೇಮಿಸಿದ್ದಾರೆ. ಕೆಲವು ವಕೀಲರುಗಳು ಅವರ ಪರವಾಗಿ ನ್ಯಾಯಾಲಯದಲ್ಲಿ ವಾದ ಮಾಡಿದ್ದಾರೆ, ಕೇಸನ್ನು ಗೆದ್ದುಕೊಂಡಿದ್ದಾರೆ. ನೂರಾಗಿರ್ಬೋದು, ಸಿರಿಮನೆ ನಾಗರಾಜ ಆಗಿರ್ಬೋದು, ಕಲ್ಕುಲಿ ವಿಠಲ ಹೆಗ್ಡೆ ಆಗಿರ್ಬೋದು, ಯಶೋಧ ಆಗಿರ್ಬೋದು, ಇವರೆಲ್ಲರೂ ಕೋರ್ಟಿಂದ ನಿರಪರಾಧಿಗಳು ಅಂತ ಹೇಳಿ ಬಿಡುಗಡೆಗೊಂಡರು. ಯಾಕಂತ ಹೇಳಿದರೆ ಅವರ ವಿರುದ್ಧ ಪೊಲೀಸರು ಏನೆಲ್ಲ ಆರೋಪ ಹೊರಿಸಿದ್ದಾರೋ, ಏನೆಲ್ಲ ಸಾಕ್ಷಿ ಮತ್ತು ಸಾಕ್ಷ್ಯಾಧಾರಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದರೋ ಅದು ಯಾವುದೂ ಕೋರ್ಟಲ್ಲಿ ನಿಲ್ಲಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕಂತ ಹೇಳಿದರೆ ಅವರ ವೈಯಕ್ತಿಕ ಪರಿಚಯ ಇರುವುದು ಅವರ ಹತ್ತಿರದವರಿಗೆ ಹೊರತು ಹೊರಗಿನವರಿಗೆ ಅಲ್ಲ. ಬಾಕಿಯವರಿಗಿರೋದು ಅವರ ಫೋಟೋ ಮತ್ತು ಅವರ ಹೆಸರು. ವೈಯಕ್ತಿಕವಾಗಿ ನೋಡಿದರೆ ಅವರ ಗುರುತು ಪತ್ತೆ
ಹಚ್ಚಲಿಕ್ಕೆ ಆಗುವುದಿಲ್ಲ. ನ್ಯಾಯಾಲಯಗಳು ಅದನ್ನು ಕೇಳ್ತವೆ, ನಿಮಗೆ ಕಟಕಟೆಯಲ್ಲಿ ನಿಂತಿರುವ ವ್ಯಕ್ತಿಯ ಪರಿಚಯ ಇದೆಯಾ ಇಲ್ಲವಾ ಅಂತೇಳಿ. ಇಲ್ಲ ಅಂತ ಹೇಳಿದರೆ ಆತನ ಯಾವುದೇ ಸಾಕ್ಷ್ಯ ನ್ಯಾಯಾಲಯದಲ್ಲಿ ಮಾನ್ಯವಾಗುವುದಿಲ್ಲ. ಆದ್ದರಿಂದಾಗಿ ನಕ್ಸಲರು ನ್ಯಾಯಾಲಯದಲ್ಲಿ ಕಾನೂನಿನ ಕಣ್ಣಿನಿಂದ ನುಣುಚಿಕೊಳ್ಳುವುದಂತೂ ಸತ್ಯ. ಆ ವ್ಯವಸ್ಥೆಯೇ ಹಾಗೆ ಇರುವುದು. ಆದ್ದರಿಂದ ಇವರು ಸಹ ಇನ್ನೊಂದು 3 ವರ್ಷದಲ್ಲಿ ಎಲ್ಲ ಕೇಸುಗಳನ್ನು ಮುಗಿಸಿಕೊಂಡು ಮುಖ್ಯವಾಹಿನಿಗೆ ಬರ್ತಾರೆ. ಮುಖ್ಯವಾಹಿನಿಗೆ ಇವರು ಬರುವ ಸಂದರ್ಭದಲ್ಲಿ ಏನು ಸರ್ಕಾರ ಈಗ ಘೋಷಣೆ ಮಾಡ್ತದೆ, ಒಂದು ಭರವಸೆ ಕೊಡ್ತದೆ, ಅವರಿಗೆ ಸ್ಪೆಷಲ್ ಪ್ಯಾಕೇಜ್ ನೀಡುವಂಥದ್ದು. ಅವರಿಗೆ ವಾಸ್ತವ್ಯಕ್ಕೆ ಜಾಗ ಇಲ್ಲದಿದ್ದರೆ ಜಾಗ, ಮನೆ ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಆರ್ಥಿಕ ವ್ಯವಸ್ಥೆ, ಅವರಿಗೆ ಒಂದು ಸ್ವಉದ್ಯೋಗ ಮಾಡಿಕೊಳ್ಳಿಕ್ಕೆ ಬೇಕಾದರೆ ಅವರಿಗೆ ಒಂದು ಟ್ರೈನಿಂಗ್ ಸೆಂಟರ್, ಇಂಥದ್ದೆಲ್ಲ ಮಾಡಿದರೆ ಅವರು ಮುಖ್ಯವಾಹಿನಿಗೆ ಬಂದು ನೆಮ್ಮದಿಯ ಜೀವನ ನಡೆಸ್ಬೋದು. ಇಲ್ಲಂದರೆ ಅವರನ್ನು ಯಾವತ್ತೂ ಸಹ ಮಾಜಿ ನಕ್ಸಲ್ ಅಂತಲೇ ಜನ ಗುರುತಿಸುವುದು. ಯಾವತ್ತೂ ಪೊಲೀಸರ ಒಂದು ಕಣ್ಣು ಆ ಕಡೆ ಇದ್ದೇ ಇರ್ತದೆ. ನಿರಂತರ ಸುದ್ದಿ